ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು, 12ನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು. ನಾವು ಈ ಮಾಧ್ಯಮಗಳಲ್ಲಿ ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ 12ನೇ ಶತಮಾನದ ಶರಣರು, ದುಡಿಯುವ ವರ್ಗದವರು, ದಿನನಿತ್ಯ ತಮ್ಮ ತಮ್ಮ ಕಾಯಕಗಳನ್ನು ಮಾಡಿಕೊಂಡು ಈ ದೇಶದಲ್ಲಿ ತುಂಬಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಹಾಕಿ ವಿಜ್ಞಾನದ ವಿಚಾರಗಳು, ವೈಜ್ಞಾನಿಕ ವಿಚಾರಗಳು, ದೇಹವೇ ದೇವಾಲಯ ಎಂದು ಹೇಳುವ ಒಂದು ಸತ್ಯ ವಚನಗಳು, ಜೀವಗಳಲ್ಲಿ ಶಿವನನ್ನು ಕಾಣುವುದು ತತ್ವ ಕೊಟ್ಟಿದ್ದರಲ್ಲ, ಅದರಂತೆ ನಡೆದುಕೊಳ್ಳಬೇಕಾಗುತ್ತದೆ. ಸುಳ್ಳು, ಗೊಳ್ಳು, ಹೊಳ್ಳು, ಪೊಳ್ಳು ಒಳಗೆ ವಚನಗಳಲ್ಲಿ ಏನಾದರೂ ಸೇರಿಸಿದರೆ ಅದು ಬಹಳ ದೊಡ್ಡ ಅಪರಾಧವಾಗುತ್ತದೆ. ಮತ್ತು ಆ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥವ್ರು ಆಚರಣೆಯ ವ್ಯಕ್ತಿಗಳಾಗಿರಬೇಕು. ನಾವು ನಿನ್ನೆ ಕೆಲವರು ಮಾತನಾಡ್ತಕ್ಕಂಥದ್ದು ಕೇಳಿವಿ. ಅಂಥವರ ಮೇಲೆ ನಮ್ಮ ಬಸವ ತತ್ವದ ವಿಚಾರವಾದಿಗಳು ಅನುಮಾನದಿಂದ ಕಾಣುತ್ತಿದ್ದಾರೆ. ಆ ಅನುಮಾನಗಳನ್ನೆಲ್ಲ ದೂರವಾಗಬೇಕಾದರೆ ಬಸವಣ್ಣನವರ ಶರಣರ ವಚನಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೂಢ ರೂಢಿಯ ವಿಚಾರಗಳ ಕಸವನ್ನು ಬಸವಾದಿ ಶಿವಶರಣರು ತೆಗೆದುಹಾಕಿ ಒಂದು ಸತ್ಯದ ವಿಚಾರಗಳನ್ನು ಕೊಟ್ಟಿದ್ದಾರೆ. ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆತ್ಮಸಾಕ್ಷಿಲಿಂದ ಬದುಕಿದ ಇತಿಹಾಸ ವಚನ ಗ್ರಂಥ. ಅದಕ್ಕೆ ಇಷ್ಟಲಿಂಗ ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ ಇನ್ನೊಂದು ಹೆಸರು ಸೇರಿಸಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಎಲ್ಲ ಶರಣರ ವಚನಗಳಲ್ಲಿ ನಾವು ಕಾಣುತ್ತೇವೆ, ಲಿಂಗವನರಿಯದೆ, ಒಂದು ಅಲ್ಲಮ ಪ್ರಭುರವರ ವಚನವಿದೆ, ಲಿಂಗವನರಿಯದೆ ಏನನ್ನು ಅರಿದಡೆಯೂ ಫಲವಿಲ್ಲ, ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಅಂಥೇಳಿ अल्लामा प्रभु जी 12वीं शताब्दी में अनुभव मंडप के अध्यक्ष स्थान के ऊपर बैठकर इन्होंने क्या कहते हैं, जो सृष्टि का निराकार भगवान कहो, सृष्टिकर्ता कहो, कुछ भी कहो, लेकिन निराकार, उनको माँ नहीं बाप नहीं. हम जैसे कितने लोगों को पैदा करते हैं, खाना पानी सब पिला धरती पे सब देकर पालते हैं और उन्होंने अमर रहते हैं, हम लोग जाते हैं. ये बसवಣ್ಣनाथ जी का इतिहास ऐसा है. इसीलिए और एक वचन, कल्लु देवरू देवरल्ल, मಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳೂ ದೇವರಲ್ಲ. ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಶ್ರೀಶೈಲ ಈ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ಕೊನೆಗೆ ಏನು ಹೇಳುತ್ತಾರೆಂದರೆ ಬಸವಣ್ಣನವರು, ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೊಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ವಚನವನ್ನು ಗಮನದಲ್ಲಿಟ್ಟುಕೊಂಡು ಇದು ಹೇಳುವ ಧರ್ಮ ಅಲ್ಲವೇ ಅಲ್ಲ, ಇದು ಸನ್ಯಾಸಿಗಳ ಧರ್ಮ ಅಲ್ಲ,
ಇದು ಸಂಸಾರಿಕ ಧರ್ಮವಿದೆ. ಸಂಸಾರದಲ್ಲಿದ್ದುಕೊಂಡೇ ಕಾಯಕವೇ ಕೈಲಾಸ, ಅರಿವೇ ಗುರು, ದೇಹವೇ ದೇವಸ್ಥಾನ. ಇಂತಹ ಆ ಪುಸ್ತಕ ಬಿಡುಗಡೆ ಮಾಡಿದ್ದರೂ ಕೂಡ ಈ ತತ್ವ ಆ ಪುಸ್ತಕದಲ್ಲಿ ಇರಬೇಕಾಗುತ್ತದೆ ಎಂದು ನಾನು ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಆದ್ದರಿಂದ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನಾನು ವೀರಶೈವನು ಅಲ್ಲ, ಹಿಂದೂ ಧರ್ಮದವನು ಅಲ್ಲ. ನಾನು ಏನಾದರೂ ಇದ್ದರೆ ಮಹಾತ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ದುಡಿಯುವ ವರ್ಗದವರ ಮೇಲೆ ಅನ್ಯಾಯ, ಅತ್ಯಾಚಾರ, ಶೋಷಣೆ, ಮೂಲ ನಿವಾಸಿಗಳ ಮೇಲೆ ಶೋಷಣೆ ಆಗ್ತಕ್ಕಂಥದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ಮೂಲಕ ಇಷ್ಟಲಿಂಗ ಕೊಡೋದರ ಮೂಲಕ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಇಂತಹ ಧರ್ಮ ಪ್ರಚಾರಕರು ಇದ್ದದ್ದು ಇತಿಹಾಸವಿದೆ. ಆ ಕಾರಣಕ್ಕಾಗಿ ನಾನು ಎದೆ ತಟ್ಟಿ ಹೇಳುತ್ತೇನೆ, ಎದೆ ಮೇಲೆ ಇಷ್ಟಲಿಂಗ ಧರಿಸಿದ ಕಾರಣಕ್ಕಾಗಿ ನಾನು ಲಿಂಗ ಆಯತನು. ಇಷ್ಟು ಹೇಳೋದ್ರ ಮೂಲಕ ಈ ಭಾರತ ದೇಶದಲ್ಲಿ ಅಜ್ಞಾನದಿಂದ ಅನಾಚಾರ, ಅನಾಚಾರದಿಂದ ಕುತಂತ್ರವಾದಿಗಳು, ಸಮಾಜಘಾತಕರು ಇಲ್ಲೆಲ್ಲ ತುಂಬಿ ತುಳುಕ್ತಾ ಇದೆ. ಬಡತನ, ನಿರುದ್ಯೋಗ, ರೋಗ ಮತ್ತು ಮಾನಸಿಕ ಬಿಮಾರಿಯಿಂದ ಈ ದೇವರ ಸುಳ್ಳು ದೈವಗಳ ಬೆನ್ನತ್ತಿನಿಂದ ಅನೇಕ ಒಂದು ಕಸ ತುಂಬಿ ತುಳುಕ್ತಾ ಇದೆ. ಎಲ್ಲ ಕಸವನ್ನು ತೆಗೆದುಹಾಕಲು ಒಂದೇ ಒಂದು ದಾರಿ ಇದೆ. ಇಡೀ ಜಗತ್ತಕ್ಕೆ ಸತ್ಯವನ್ನು ಹೇಳಿದ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು. ಆದ್ದರಿಂದ ಇದು ಇವತ್ತು ನಾನು ಹೇಳ್ತಕ್ಕಂಥದ್ದು ಬಸವ ಕಲ್ಯಾಣದ ಬಸವ ಭೂಮಿಲಿಂದ, ಬಸವ ಕಲ್ಯಾಣದಲ್ಲಿ ಕಟ್ಟಲ್ಪಡ್ತಕ್ಕಂಥ ನೂತನ ಅನುಭವ ಮಂಟಪ. ಅದು ಭಾರತೀಯರಿಗಷ್ಟೇ ಅಲ್ಲ, ಜಗತ್ತಕ್ಕೆ ಒಂದು ಜ್ಞಾನದ ಜ್ಯೋತಿಯಾಗಲಿದೆ. ಆದ್ದರಿಂದ ಈ ಒಂದು ಕೆಟ್ಟ ಮನಸ್ಸುಳ್ಳವರು ಕೂಡ ಸುಧಾರಿಸಿಕೊಂಡು ಬಸವಾದಿ ಶರಣರ ತತ್ವಕ್ಕೆ ಶರಣಾಗಿ ಅವರು ಆದಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡು ಏಕದೇವ ಉಪಾಸಕರಾಗಿ ಏಕಲಿಂಗಾನಿಷ್ಠವಂತರಾಗಿ ಬದುಕಿದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗಲಿದೆ. ಬಡತನ, ನಿರುದ್ಯೋಗ, ಅನಾರೋಗ್ಯ ಎಲ್ಲವೂ ಹೋಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಪ್ರತಿಯೊಬ್ಬರು ಮಾಡಿದರೆ ಎಲ್ಲರಿಗೂ ಒಂದು ಒಳ್ಳೆಯ ಬದುಕನ್ನು ಕಾಣಲು ಸಾಧ್ಯವಿದೆ. ಈ ಜಾತಿ, ಭೇದ, ಮೇಲು ಕೀಳು ಎಲ್ಲ ಅಜ್ಞಾನವನ್ನು ಹೋಗಲಿದೆ. ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ತತ್ವದಿಂದ. ಇಂತಹ ಅನುಭವ ಮಂಟಪ ಬರೀ ಬಸವ ಕಲ್ಯಾಣದಲ್ಲಿ ಅಂತೇಳಲ್ಲ, ಪ್ರತಿಯೊಂದು ಗ್ರಾಮಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಇಡೀ ಭಾರತೀಯರ ಅಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ, ಮುಗಿದ ಕೈಯಿಂದ ಶರಣ.